ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ನಾವು ರಸ್ತೆ ಬದಿಯಲ್ಲಿ ಅಥವಾ ಗೋಡೆಗಳ ಮೇಲೆ ಪಾನ್ ಉಗುಳುವುದನ್ನು ಸಾಮಾನ್ಯವಾಗಿ ನೋಡಿರುತ್ತೇವೆ. ಆದರೆ ಅದೇ ಅಭ್ಯಾಸವನ್ನು ವಿದೇಶದಲ್ಲಿ ಮಾಡಿದರೆ ಏನಾಗಬಹುದು? ಇತ್ತೀಚೆಗೆ ಲಂಡನ್ನಲ್ಲಿ ನಡೆದ ಘಟನೆ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಕೇವಲ ಪಾನ್ ಉಗುಳಿದ್ದಕ್ಕೆ ಇಬ್ಬರು ವ್ಯಕ್ತಿಗಳಿಗೆ ಬರೋಬ್ಬರಿ 1.72 ಲಕ್ಷ ರೂಪಾಯಿಗಳನ್ನು ದಂಡವಾಗಿ ವಿಧಿಸಲಾಗಿದೆ. ಹಾಗಾದರೆ ಯಾವುದು ಈ ಘಟನೆ, ಎಲ್ಲಿ ನಡೆಯಿತು ಎಂಬುದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಲಂಡನ್ನ ಈಶಾನ್ಯ ಭಾಗದಲ್ಲಿರುವ ಬ್ರೆಂಟ್ ಕೌನ್ಸಿಲ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಭಾರತೀಯ ಮೂಲದವರು ಹೆಚ್ಚಾಗಿ ವಾಸಿಸುವ ಈ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಕಟ್ಟುನಿಟ್ಟಿನ ನಿಯಮಗಳಿವೆ. ಅಧಿಕಾರಿಗಳು ಸಿಸಿಟಿವಿ ಮತ್ತು ರಸ್ತೆಯಲ್ಲಿ ಗಸ್ತು ತಿರುಗುವಾಗ ಇಬ್ಬರು ವ್ಯಕ್ತಿಗಳು ಸಾರ್ವಜನಿಕ ಸ್ಥಳದಲ್ಲಿ ಪಾನ್ ಉಗುಳಿ ರಸ್ತೆಯನ್ನು ಕೆಂಪು ಮಾಡುತ್ತಿರುವುದು ಕಂಡುಬಂದಿದೆ. ಬ್ರೆಂಟ್ ಕೌನ್ಸಿಲ್ ಅಧಿಕಾರಿಗಳು ಇಬ್ಬರಿಗೂ ಸ್ಥಳದಲ್ಲೇ ನೋಟಿಸ್ ನೀಡಿದ್ದರು. ಆದರೆ ಅವರು ದಂಡ ಪಾವತಿಸಲು ನಿರಾಕರಿಸಿದಾಗ ಪ್ರಕರಣ ಕೋರ್ಟ್ಗೆ ಹೋಯಿತು. ಲಂಡನ್ನ ವಿಲ್ಲೆಸ್ಡೆನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ವ್ಯಕ್ತಿಗಳಿಗೆ ತಲಾ 1,600 ಪೌಂಡ್ಗಳಿಗಿಂತ ಹೆಚ್ಚು ದಂಡವನ್ನು ವಿಧಿಸಿದೆ. ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಇದು ಸುಮಾರು 1,72,000 ರೂಪಾಯಿ ಆಗುತ್ತದೆ. ಇದು ಕೇವಲ ದಂಡ ಮಾತ್ರವಲ್ಲದೆ ನ್ಯಾಯಾಲಯದ ವೆಚ್ಚವನ್ನು ಕೂಡ ಒಳಗೊಂಡಿದೆ. ಪಾನ್ ಉಗುಳಿನ ಕಲೆಗಳನ್ನು ತೆಗೆಯುವುದು ಅತ್ಯಂತ ಕಷ್ಟ ಮತ್ತು ದುಬಾರಿ ಕೆಲಸ. ಸಾರ್ವಜನಿಕ ಸ್ಥಳದಲ್ಲಿ ಉಗುಳುವುದರಿಂದ ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳು ಹರಡುತ್ತವೆ. ನಗರದ ಸೌಂದರ್ಯ ಹಾಳಾಗುವುದನ್ನು ಬ್ರಿಟನ್ ಸರ್ಕಾರ ಸಹಿಸುವುದಿಲ್ಲ. ಲಂಡನ್ನ ಹಲವು ಕೌನ್ಸಿಲ್ಗಳಲ್ಲಿ ಪಾನ್ ಮಸಾಲ ಮಾರಾಟ ಮತ್ತು ಉಗುಳುವುದನ್ನು ಈಗಾಗಲೇ ನಿಷೇಧಿಸಲಾಗಿದೆ. ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆಯೇ ನೆಟ್ಟಿಗರು ಎರಡು ಗುಂಪುಗಳಾಗಿ ವಿಭಜನೆಯಾಗಿದ್ದಾರೆ. ಕೆಲವರು ಭಾರತದಲ್ಲಿಯೂ ಇಂತಹ ಕಟ್ಟುನಿಟ್ಟಿನ ಕ್ರಮ ಬೇಕು ಎನ್ನುತ್ತಿದ್ದರೆ, ಇನ್ನು ಕೆಲವರು ದಂಡದ ಮೊತ್ತ ತುಂಬಾ ಹೆಚ್ಚಾಯಿತು ಎಂದು ವಾದಿಸುತ್ತಿದ್ದಾರೆ. ಆದರೆ ಬಹುತೇಕರು ಲಂಡನ್ ಕೌನ್ಸಿಲ್ನ ಶಿಸ್ತನ್ನು ಶ್ಲಾಘಿಸಿದ್ದಾರೆ. ಸ್ನೇಹಿತರೆ, ಈ ಘಟನೆ ನಮಗೆಲ್ಲ ಒಂದು ದೊಡ್ಡ ಪಾಠ. ನಾವು ಎಲ್ಲಿಯೇ ಇರಲಿ, ನಮ್ಮ ದೇಶದಲ್ಲಾಗಲಿ ಅಥವಾ ವಿದೇಶದಲ್ಲಾಗಲಿ, ಸಾರ್ವಜನಿಕ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ನಮ್ಮ ಒಂದು ಸಣ್ಣ ಅಭ್ಯಾಸ ನಮ್ಮ ದೇಶದ ಹೆಸರಿಗೂ ಕಳಂಕ ತರಬಹುದು ಮತ್ತು ದೊಡ್ಡ ಆರ್ಥಿಕ ಹೊರೆಯನ್ನು ನೀಡಬಹುದು. ಈ ದಂಡದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ನೈಜ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.